ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಆರಿ ಎಂಬ್ರಾಯ್ಡಿಂಗ್ ವರ್ಕ್ ಸ್ಲೀವ್ಸು ಮತ್ತು ಫ್ರಂಟ್ ಪಾರ್ಟು ಫ್ರೇಮ್ಗೆ ಕಂಪ್ಲೀಟಾಗಿ ಕವರ್ ಆಗೋದಿಲ್ಲ. ಆವಾಗ ನಾವು ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಸ್ಲೀವ್ಸ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟಲ್ಲಿ ಡೈರೆಕ್ಟಾಗಿ ಫ್ರೇಮ್ಗೆ ಹಾಕ್ಕೊಂತೀವಿ. ಎಕ್ಸ್ಟ್ರಾ ಕ್ಲಾತ್ ಅಟ್ಯಾಚ್ ಮಾಡಿಲ್ದಂಗೆ ಅಂದರೆ ಬರೋದೇ ಇಲ್ಲ ನೋಡಿ. ಅದಕ್ಕೋಸ್ಕರ ನಾವೇನು ಮಾಡ್ಬೇಕಪ್ಪ ಅಂದರೆ ಎಕ್ಸ್ಟ್ರಾ ಕ್ಲಾತ್ ತಗೋಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ, ಈ ಫಂಕ್ಷನಲ್ಲಿ ಅಥವಾ ಎಲ್ಲಾದರೂ ಬ್ಲೌಸ್ ಪೀಸ್ ಕೊಡ್ತಾರೆ ನೋಡಿರಿ ಈ ಥರದ್ದು. ಇವು ಆ್ಯಕ್ಚುಲಿ ಕೆಲವರು ಲೈನಿಂಗ್ ಕ್ಲಾತಿಗೆ ಬಳಸ್ತಾರೆ ಬ್ಲೌಸ್ಗೆ, ಕೆಲವರು ಹೊಲ್ಸಲ್ಲ. ಬಟ್ ನಾನು ಇದನ್ನು ಈ ಥರ ಬ್ಲೌಸ್ ಪೀಸ್ನ ಸೆಂಟ್ರ್ ಪಾರ್ಟಿಗೆ ಕಟ್ ಮಾಡ್ತೀನಿ. 2 ಪೀಸ್ ಕಟ್ ಮಾಡ್ಕೊಂಡಿರ್ತೀನಿ. ಈ ಒಂದು ಬ್ಲೌಸ್ ವರ್ಕ್ ಮಾಡ್ಬೇಕಪ್ಪ ಅಂದರೆ ನಾವೇನು ಮಾಡಬೇಕು, 2 ಪೀಸ್ ಬೇಕಾಗುತ್ತೆ. ಯಾಕಪ್ಪ ಅಂದರೆ ಸ್ಲೀವ್ಸ್ಗೆ ಮತ್ತು 1 ಪೀಸು, ಮತ್ತು ಇಲ್ಲಿ ಫ್ರಂಟಿಗೆ ನೋಡಿರಿ ಬೇರೆ ಕಲರ್ ಹಾಕಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಪಿಂಕು. ನಾನು 2 ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಫ್ರಂಟ್ ಬರುತ್ತೆ. ನಾನು ವರ್ಕ್ ಮಾಡ್ತಿರೋ ಬ್ಲೌಸ್ನೇ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಫ್ರಂಟ್ ಈ ಥರ ಕ್ರಾಸ್ ಕಟ್ಟಿಂಗಲ್ಲೇ ಹಾಕಿದ್ದೀನಿ. ಇದು ಬ್ಯಾಕ್ ಹಾಕಿದ್ದೀನಿ. ಬ್ಯಾಕಿಗೆ ಬೇಕಾಗಲ್ಲ, ಫ್ರಂಟಿಗೆ ಮಾತ್ರ. ಇಲ್ಲಿ ನೋಡಿರಿ, ಇದು ಈ ಪ್ಲೇಸ್ ಏನಾಗುತ್ತೆ ಕಡಿಮೆ ಆಗುತ್ತೆ ನೋಡಿ. ಈ ಪ್ಲೇಸ್ ಏನಾಗುತ್ತೆ ನಮಗೆ ಕವರ್ ಆಗೋಲ್ಲ ಫ್ರೇಮ್ಗೆ. ಅವಾಗ ಏನು ಮಾಡಬೇಕಾಗುತ್ತೆ, ನಾವು ಎಕ್ಸ್ಟ್ರಾ ಕ್ಲಾತ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಕ್ಲಾತ್ ಇಲ್ಲಪ್ಪ ಅಂದರೆ ನಾವು ವರ್ಕ್ ಮಾಡೋಕ್ಕೆ ಆಗೋದೇ ಇಲ್ಲ ನೋಡಿ. ಶಿಂಕ್ ಆಗುತ್ತೆ, ಬಟ್ಟೆ ಫಿನಿಶಿಂಗ್ ನೀಟಾಗಿ ಬರೋಲ್ಲ. ಇಲ್ಲಿ ನೋಡಿರಿ, ಇದು ವರ್ಕ್ ಮಾಡಿರೋ ಫ್ರೇಮ್ಗೆ ಹಾಕಿ ಎಲ್ಲೂ ಒಂಚೂರು ಶಿಂಕ್ ಆಗಿಲ್ಲ, ನೀಟಾಗಿ ಬಂದಿದೆ. ಇಲ್ಲಾಂದರೆ ಏನಾಗುತ್ತೆ, ಶಿಂಕ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಎಕ್ಸ್ಟ್ರಾ ಕ್ಲಾತ್ನ ಇದು ಫ್ರಂಟ್ಗೆ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೀವು ಅಟ್ಯಾಚ್ ಮಾಡಬೇಕಾದ್ರೆ ಈ ಸ್ಲೀವ್ಸಿಗೆ ಅಟ್ಯಾಚ್ ಮಾಡ್ತಿರಲ್ಲ ಆ ಸೈಡಿಂದ ನಾವು ಫ್ರಂಟಿಗೆ ಎಷ್ಟು ಬೇಕೋ ಅಷ್ಟನ್ನು ಅಟ್ಯಾಚ್ ಮಾಡ್ಕೊಂಡು ಉಳಿದಿದ್ದು ಫುಲ್ಲು ಕೆಳಗಡೆವರೆಗೂ ಎಕ್ಸ್ಟ್ರಾವರೆಗೂ ಅಟ್ಯಾಚ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಈ ಸೈಡಲ್ಲಿ ನಮಗೇನಾಗುತ್ತೆ, ಕಡಿಮೆ ಬಿದ್ದರೆ ಇದು ಅಟ್ಯಾಚ್ ಇರುತ್ತಲ್ಲ, ಈಸಿಯಾಗಿ ಕವರ್ ಮಾಡ್ಕೋಬೋದು. ಅದಕ್ಕೋಸ್ಕರ. ಬಟ್ ನನಗೇನು ಕಡಿಮೆ ಆಗಿಲ್ಲ. ಕೆಲವೊಂದು ಬ್ಲೌಸು ತುಂಬ ಕಡಿಮೆ ಕೊಡ್ತಾರೆ. ಇನ್ನೊಂದು, ವರ್ಕ್ ಮಾಡಬೇಕಾದ್ರೆ ನೀವೇನಾದರೂ ಮೆಜರ್ಮೆಂಟ್ ತಗೊಂಡಿಲ್ದಂಗೆ ಅಂದಾಜಿಗೆ ಮಾಡೋಕ್ಕೆ ಹೋಗಬೇಡ್ರಿ. ಫಸ್ಟ್ ಸ್ಲೀವ್ಸ್ ಸೆಂಟ್ರ್ ಪಾಯಿಂಟು ಮಾಡ್ಕೊಂಡು ಈ ಸೈಡ್ ಎಷ್ಟು ಈ ಸೈಡ್ ಎಷ್ಟು ಅಂತ ಮಾರ್ಜಿನ್ ಮಾಡಿಕೊಂಡು, ಮತ್ತು ಮೇಲೆ ಲೆಂತ್ ಎಷ್ಟು ಮತ್ತು ಕಂಕಲ್ ಪಾಯಿಂಟಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ಕರೆಕ್ಟಾಗಿ ನೋಡಿಕೊಂಡು ಮೆಜರ್ ಮಾಡಿಕೊಂಡು ಈ ಥರ ಚಾಕ್ ಪೀಸಲ್ಲಿ ಅಥವಾ ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ನೋಡಿರಿ. ಇಲ್ಲಪ್ಪ ಅಂದರೆ ನಾವು ಏನೇ ನೀಟಾಗಿ ಮಾಡ್ತೀವಿ ಅಂದ್ರೆ ಮೆಜರ್ಮೆಂಟ್ ಇಲ್ದಿದ್ದು ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಕರೆಕ್ಟ್ ಇಲ್ಲಿಗೆ ಸೆಂಟ್ರ್ ಪಾಯಿಂಟ್ ಬರುತ್ತೆ. ನಾನು ಇಲ್ಲಿಂದ ಇಲ್ಲಿಗೆ 10 ಐತೆ. ಇದು 5ಇಂದ ಈ ಕಡೆ 5 ಈ ಕಡೆ 5 ಮಾಡಿದ್ದೀನಿ. ಮತ್ತು ಈ ಥರ ಹೋಗ್ತಾ ಈ ಥರ ಕ್ರಾಸು ಲೆಂತ್ ತಗೊಂಡು ನೀಟಾಗಿ ಮೆಜರ್ಮೆಂಟ್ ಹಾಕಿದ್ದೀನಿ ನೋಡಿ. ಈ ಥರ ಫ್ರೇಮಿಗೆ ಕರೆಕ್ಟಾಗಿ ಈಗ ಮೆಜರ್ಮೆಂಟ್ ಇದ್ದರೆ ಈ ಮೆಜರ್ಮೆಂಟ್ ಒಳಗಡೆ ನಾವು ಈ ಥರ ಮೆಜರ್ಮೆಂಟ್ ಹಾಕಿದರೆ, ಈ ಥರ ಮೆಜರ್ಮೆಂಟ್ ಒಳಗಡೆ ನಾವು ಫ್ರೇಮ್ ಹಾಕ್ಕೊಂಡ್ರೆ ಅಲ್ಲಲ್ಲಿ ಬುಟ್ಟ ಸಾಕೋಕ್ಕೆ ಈಸಿ ಆಗುತ್ತೆ ನೋಡಿ. ನಾವು ಸ್ವಲ್ಪ ವ್ಯತ್ಯಾಸ ಮಾಡಿ ಮೆಜರ್ಮೆಂಟ್ ಇಲ್ದಂಗೆ ಹಾಕೋಕ್ಕೆ ಹೋದರೆ ನೀಟಾಗಿ ಬರೋದಿಲ್ಲ. ಒಂದು ವರ್ಕು ಫಾಸ್ಟ್ ಆಗೋಲ್ಲ, ಫಿನಿಶ್ ಆಗೋಲ್ಲ ನೋಡಿ. ಮತ್ತು ಅಗಲೆಲ್ಲ ಬಿಚ್ಚಿ ಹಾಕೋದಕ್ಕಿಂತ ಕರೆಕ್ಟ್ ಫಸ್ಟ್ ಮೆಜರ್ ಮಾಡ್ಕೊಂಡು ಫ್ರೇಮ್ಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಬುಟ್ಟ ಸಾಕೋದಕ್ಕೆ ಮತ್ತು ವರ್ಕ್ ಮಾಡೋದಕ್ಕೂ ಈಸಿ ಆಗುತ್ತೆ ನೋಡಿ. ಆ್ಯಕ್ಚುಲಿ ಇದು 2 ಬಾರ್ಡ್ರ್ ಬಂದಿತ್ತು. ಸೆಂಟ್ರಲ್ಲಿ ಮಿಡ್ಲ್ ಪಾರ್ಟ್ ಏನಾಗಿದೆ ಪ್ಲೇನ್ ಬಂದಿದೆ. ಅದಕ್ಕೋಸ್ಕರ ಈ ಬಾರ್ಡ್ರ್ ಮೇಲೆ ವರ್ಕ್ ಹಾಕಿದರೆ ಕಾಣೋದಿಲ್ಲ ಅಂತ ನಾನೇನು ಮಾಡಿದ್ದೀನಿ, ಈ ಚಿಕ್ಕ ಬಾರ್ಡ್ರ್ ಮೇಲೆ ವರ್ಕ್ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಬಂದಿದೆ ವರ್ಕು. ನೀಟಾಗಿ ಫಿನಿಶಿಂಗ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಬರುತ್ತೆ, ಈ ಥರ ಬಾರ್ಡ್ರ್ ಮೇಲೆ ವರ್ಕು. ಇದು ಒಂದು ಸ್ಲೀವ್ಸ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಸ್ಲೀವ್ಸ್ ಹಾಕ್ತಾಯಿದ್ದೀನಿ. ಇದು ಯಾವ ಥರ ಹಾಕೋದಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿರಿ. ಇಷ್ಟು ಸಿಂಪಲ್ಲಾಗಿ ಈ ಥರ ಗಮ್ ಹಾಕಿ ಅಟ್ಯಾಚ್ ಮಾಡಿ ಈಗ ಸ್ಟಿಚ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಮೆಜರ್ಮೆಂಟ್ ಮಾಡಿದ ಮೇಲೆ ಲೈನ್ ಹಾಕ್ಕೊಂಬಿಡಿ. ಲೈನ್ ಹಾಕ್ಕೊಂಡು ಫ್ರೇಮ್ ಹಾಕೋಕ್ಕೆ ಈಸಿ ಆಗುತ್ತೆ ನೋಡಿ. ಈ ಥರ ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ ಕರೆಕ್ಟಾಗಿ. ಇನ್ನೊಂದು, ನಾವು ಕೆಳಗಡೆ ಇದು ಬಾರ್ಡ್ರ್ ಬರುತ್ತಲ್ವ, ಆ ಬಾರ್ಡ್ರ್ ಒಳಗಡೆ ಹಾಕೊಳ್ಳೋ ಥರ ನೀಟಾಗಿ ಹಾಕ್ಕೋಬೇಕಾಗುತ್ತೆ. ಅವಾಗೇನಾಗುತ್ತೆ, ಈ ಥರ ಆಗುತ್ತೆ ನೋಡಿರಿ. ಅದಕ್ಕೋಸ್ಕರ ಈಗ ನೋಡಿರಿ, ಇದನ್ನ ನಾನೇನು ಮಾಡೀನಿ, ಕೆಲವರು ಕೈಯಲ್ಲಿ ಹೊಲ್ಕೊತಾರೆ, ಕೆಲವ್ರು ಏನು ಮಾಡ್ತಾರೆ ಮಿಷನಲ್ಲಿ ಹೊಲಿತಾರೆ. ಮಿಷನ್ ಇದ್ರೇನು ಹೊಲ್ಕೊಂಬರ್ಬೋದು 2 ನಿಮಿಷಕ್ಕೆ. ಬಟ್ ಮಿಷನ್ ಇಲ್ಲ ಅನ್ನೋರಿಗೆ ಏನು ತೊಂದರೆ ಇಲ್ಲ. ಸೂಜಿ ದಾರದಲ್ಲಿ ದೊಡ್ಡ ಹೊಲಿಗೆ ಹಾಕ್ಕೊಂಡೆ ಬರ್ಬೇಕು ನೋಡಿರಿ. ಮಿನಿಮಮ್ ಈ ಅಳತೆಲೇ ಇರಬೇಕು. ಹೊಲಿಗೆ ಹಾಕ್ಬೇಕಾದ್ರೆ ಇಷ್ಟು ಗ್ಯಾಪ್ ಇರ್ಬೇಕು. ತೀರಾ ಗ್ಯಾಪ್ ಆದರೆ ಏನಾಗುತ್ತೆ, ಅದು ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಮಿನಿಮಮ್ ಈ ಸೈಜ್ ಇರಬೇಕು. 1/4 ಇಂಚಾದರೂ, 1/4 ಇಂಚ್ ಅಂದರೆ 1-2 ಪಾಯಿಂಟು ಟೇಪಲ್ಲಿ
ಅಷ್ಟು ಗ್ಯಾಪ್ ಇರೋಷ್ಟು ಹೊಲಿಗೆ ಹಾಕಿದ್ರೆ ನಡೀತೈತಿ. ಇಲ್ಲಪ್ಪ ಮಿಷನ್ ಐತೆ ಅಂದ್ರೆ ಮಿಷನ್ನಲ್ಲಿ ಹೊಲಿಗೆ ಹಾಕ್ಬೋದು ನೋಡಿ. ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿರಿ, ನಾನು ಇದು ಆ್ಯಕ್ಚುಲಿ ಒಂದು ಸ್ಲೀವ್ಸಿಗೆ ಹಾಕಿನಿ, ಇನ್ನೊಂದು ಸ್ಲೀವ್ಸಿಗೆ ಹಾಕ್ಬೇಕಾದ್ರೆ ನನಗೆ ನಿಮ್ಗೆ ತೋರಿಸ್ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ನಾನು ತೋರಿಸಿದ್ದೀನಿ ನೋಡಿ. ಈ ಥರ ಇಲ್ಲಿಷ್ಟು ನನಗೆ ಕಡಿಮೆ ಬೀಳ್ತಿತ್ತು ಫ್ರೇಮ್ಗೆ, ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಎಕ್ಸ್ಟ್ರಾ ಕ್ಲಾತ್ ಅಟ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಾಂದರೆ ಸ್ಟಿಫಾಗಿ ಕೂರಲ್ಲ ಫ್ರೇಮ್ಗೆ, ಲೂಸ್ ಆಗುತ್ತೆ, ವರ್ಕು ಫಾಸ್ಟ್ ಆಗೋಲ್ಲ, ಒಂದು ನೀಟಾಗೂ ಬರೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ ಎಕ್ಸ್ಟ್ರಾ ಕ್ಲಾತ್ನ ಈ ಥರ ಬ್ಲೌಸ್ ಪೀಸ್ ಇರುತ್ತಲ್ಲ, ಬ್ಲೌಸ್ ಪೀಸ್ ಒಂದಿದ್ರೆ ಸಾಕು, ಆರಾಮಾಗಿ ಈಸಿಯಾಗಿ ವರ್ಕ್ ಮಾಡ್ಬೋದು ನೋಡಿ. ವರ್ಕು ಫಾಸ್ಟ್ ಆಗುತ್ತೆ ಮತ್ತು ಈಸಿಯಾಗೂ ಆಗುತ್ತೆ ಮತ್ತು ನಮಗೆ ಟೆನ್ಷನ್ ಇರೋದಿಲ್ಲ. ಈ ಥರ ನೀಟಾಗಿ ಕೂತ್ಬಿಟ್ರೆ ಬೇಗ ಆಗಿಬಿಡುತ್ತೆ ಕೆಲಸ, ಫಾಸ್ಟ್ ಆಗ್ಬೇಕು ನಮಗಷ್ಟೇ, ಮತ್ತು ನೀಟಾಗಿ ಫಿನಿಶಿಂಗು ಆಗ್ಬೇಕು. ಅದಕ್ಕೋಸ್ಕರ ನೀವೇನು ಮಾಡಿ ಎಕ್ಸ್ಟ್ರಾ ಕ್ಲಾತ್ನ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಥರ ಒಂದು 2 ಬ್ಲೌಸ್ ಕಟ್ ಮಾಡ್ಕೊಂಡಿಟ್ರು ಸಾಕು, ಅಂದರೆ ಇಲ್ಲ ಒಂದು ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡ್ರು ಒಂದು ಬ್ಲೌಸ್ ವರ್ಕ್ ಮಾಡೋದಕ್ಕೆ ಸಾಕಾಗುತ್ತೆ ನೋಡಿ. ಈ ಥರ ಸಿಂಪಲ್ಲಾಗಿ ಈಸಿಯಾಗಿ ಯೂಸ್ ಮಾಡ್ಕೊಬೋದು ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.